ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪುಣೆಯಲ್ಲಿ FC ಮಾರ್ಕೆಟ್ ಅಂತಿದೆ, ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಫುಲ್ ಕಡಿಮೆ ರೇಟ್ ಒಳಗೆ ಸಿಗುತ್ತೆ, ಅದು ಮೇನ್. ಸೊ ನಾನು ಏನೇನು ಡ್ರೆಸ್ ತೊಗೊಂಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ತೊಗೊಂಡಿದ್ದ ಡ್ರೆಸ್ಸಲ್ಲಿ ಏನೇನು ಮಿಸ್ಟೇಕ್ಸ್ ಇತ್ತು ಅದನ್ನು ಯಾವ್ಯಾವ ರೀತಿ ಮ್ಯಾಚಪ್ ಮಾಡ್ಕೋತಿದ್ದೀನಿ ಎಲ್ಲನೂ ಶೇರ್ ಮಾಡ್ಕೋತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಡ್ರೆಸ್ ನೀವು ನೋಡ್ಬೋದು, ನಾನು ಪ್ಲೇನ್ ರೆಡ್ ಕಲರ್ ಟಿ ಶರ್ಟ್ ತೊಗೊಂಡಿದ್ದೀನಿ. ಈ ಕಡೆ ತೋರಿಸ್ತಿದ್ದೀನಿ, ಹಾಕ್ಕೊಂಡಿರೋದು ಅದೇ. ಏನಾಯಿತು ಅಂದರೆ ಈ ಟಿ ಶರ್ಟ್ ರೇಟ್ ಬಂದು 150 ರುಪೀಸು. ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೂ ತೊಗೊಂಡ್ಬಿಟ್ಟೆ. ಆ್ಯಕ್ಚುಲಿ ಇದು ಸ್ಟ್ರೆಚಬಲ್ ಸ್ಲಿಮ್ ಫಿಟ್ ಟಾಪು. ಈಗೆಲ್ಲ ನಾವು ಸ್ಲಿಮ್ ಫಿಟ್ಟಲ್ಲಿ ಫಿಟ್ ಆಗಲ್ಲಪ್ಪ, ಏನು ಮಾಡೋದು? ಅದಕ್ಕೆ ಇದು ತೊಗೋಬೇಕಾದ್ರೆ ನಂಗೆ ಏನೂ ಅನ್ನಿಸ್ಲಿಲ್ಲ, ಚೆನ್ನಾಗಿ ಅನ್ನಿಸ್ತು, ತೊಗೊಂಡು ಬಂದೆ. ಮನೆಗೆ ಬಂದು ಹಾಕೊಂಡು ನೋಡಿದ್ಮೇಲೆ ಗೊತ್ತಾಯಿತು ಫುಲ್ಲು ಫಿಟ್ ಆಗ್ತಿತ್ತು. ಆಮೇಲೆ ನಮ್ಮ ಪತಿ ದೇವರಿಗೆ ಹೇಳಿದರೆ ಬೈತಾರೆ, ಫಿಟ್ ಆಗ್ತಿತ್ತಂದರೆ ಯಾಕೆ ತೊಗೋಬೇಕು, ನೋಡಿ ತೊಗೊಳಕ್ಕಾಗಲ್ವಾ ಅಂತೇಳಿ. ಅದಕ್ಕೆ ನಾನೇನು ಮಾಡಿದೆ, ಅದ್ರ ಜೊತೆ ಈ ಜಾಕೆಟ್ ಅಂದರೆ ನನ್ನ ಹತ್ರ ಮೊದಲೇ ಇತ್ತು ಈ ಜಾಕೆಟ್ನ ಹಾಕ್ಕೊಂಡು ಮ್ಯಾಚಪ್ ಮಾಡಿಕೊಂಡೆ. ಅಲ್ಲಿಗೆ ಒಂದು ಟಾಪ್ ಕರೆಕ್ಟ್ ಆಯಿತು. ಆಮೇಲೆ ನೆಕ್ಸ್ಟ್ ಬಂದು ಸೇಮ್ ಕ್ವಾಲಿಟಿ, ಕಲರ್ ಬೇರೆ ಅಷ್ಟೇ. ಇದೊಂದು ಸೊ ಇವೆರಡು ಟಾಪು ನಮಗೆ 300ರಲ್ಲಿ 2 ಟಾಪ್ ಬಂತು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಇದೇನೂ ಆಗಲ್ಲ. ಇದು ಬಟ್ಟೆ ಮಾತ್ರ ನೀವೇ ಬೋರ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿದೆ ಇದು ಬಟ್ಟೆ. ಏನು ಮಾಡಿದ್ರು ಏನೂ ಆಗಲ್ಲ, ಕ್ವಾಲಿಟಿ ಮಾತ್ರ ಸೂಪರ್. ನೆಕ್ಸ್ಟ್ ಬಂದು ಇದು ಟಾಪ್. ಇದನ್ನು ನಾನು 250 ಕೊಟ್ಟು ತೊಗೊಂಡೆ. ನನಗೆ ಜಾಸ್ತಿ ಅನ್ನಿಸ್ತು, ಸ್ವಲ್ಪ ಕಡಿಮೆ ಕೇಳ್ಬೋದಾಗಿತ್ತು, ಕೊಡ್ತಿದ್ರು. ಬಟ್ ನನಗೆ ಬಾರ್ಗೇನಿಂಗ್ ಮಾಡೋದು ಸ್ವಲ್ಪ ಐಡಿಯಾಸ್ ಕಡಿಮೆ, ಅಷ್ಟು ಬರಲ್ಲ. ಸೊ ನನಗೆ ಎಷ್ಟು ತಿಳಿತು, ಅವ್ರು 300 ಏನೋ ಹೇಳಿದರು, 250 ಕೇಳಿದೆ. ಆಮೇಲೆ ಅನ್ನಿಸ್ತು 200 ಕೇಳಬೇಕಿತ್ತಂತ. ಈ ಥರ ಲಾಂಗ್ ಸ್ಲೀವ್ಸ್ ಇದೆ, ಇಲ್ಲೆಲ್ಲ ಲೇಸ್ ಇದೆ, ಬ್ಯಾಕ್ ಹೈ ನೆಕ್ ಇದೆ. ಹೈ ನೆಕ್ ಜೊತೆ ಇದು ಹಿಂದ್ಗಡೆ ಬಟನ್ಸ್ ಇದ್ದಾವೆ. ಇದೇನಿಲ್ಲ, ಇದು ನನಗೇನು ಫಿಟ್ಟಿಂಗ್ ಬೇಕಾಗಿಲ್ಲ, ಕರೆಕ್ಟಾಗಿ ಇದೆ. ಭಾಳ ಸ್ವಲ್ಪ ಲೂಸ್ ಅನ್ನಿಸ್ತು. ನಾನೇ ಲೂಸ್ ಟಾಪ್ಸ್ ಸ್ವಲ್ಪ ಇರಬೇಕು ಕಲೆಕ್ಷನ್ಸ್ ಅಂತ ಇದನ್ನು ಹಾಗೆ ಇಟ್ಟಿದ್ದೀನಿ, ಏನೂ ಮಾಡಿಲ್ಲ. ಹೆಂಗಾಗ್ಬಿಡ್ತು ಅಂದರೆ, ಡೆಲಿವರಿ ಆದಮೇಲಿಂದ ನಾನು ನನ್ನ ಮಗಳು ಅದೇ ಲೋಕದಲ್ಲೇ ಇದ್ದೆ. ಏನು ಫುಲ್ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಮೇಲೆ ಸ್ವಲ್ಪ ಏನಾದರೂ ಈಗ ತಗೋಬೇಕು ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಯ್ತು ನನಗಂತೂ. ಇದನ್ನು ನಾವು ಮಾಲಲ್ಲೆಲ್ಲ ಹೋಗಿ ತೊಗೊಂಡ್ರೆ ಮಿನಿಮಮ್ ಅಂದ್ರೆ 1200-1500 ಇಲ್ದರೆ ಇಲ್ಲವೇ ಇಲ್ಲ. ಬಟ್ಟೆನೂ ಸಖತ್ತಾಗಿದೆ, ಒಳಗಡೆ ಎಲ್ಲ ಇದು ಪ್ಯಾಡೆಡ್ ಟಾಪ್ ಇದು. ಆಮೇಲೆ ಹಿಂದ್ಗಡೆ ಇಲಾಸ್ಟಿಕ್ ಆಯಿತು, ಸ್ಟ್ರಿಪ್ಸ್ ಆಯಿತು, ಇಲ್ಲೆಲ್ಲ ಅಡ್ಜಸ್ಟೇಬಲ್ ಇದೆ, ಎಲ್ಲ ಥರ ಇದೆ, ಎಲ್ಲ ಥರ ಪರ್ಫೆಕ್ಟ್ ಆಗಿದೆ. ಇದು ನನಗೆ ಸಿಕ್ಕಿದ್ದು ಓನ್ಲಿ 450 ರುಪೀಸ್. 450 ರೂಪಾಯಿ ಒಳಗಡೆ ನನಗೊಂದು 1 ಪೀಸ್ ಸಿಕ್ಬಿಡ್ತು. ಸೊ ಇದನ್ನು ನಾನು ಈ ಜಾಕೆಟ್ ಮೇಲೆ ಟ್ರೈ ಮಾಡಿದ್ದೀನಿ. ಇದು ಜಾಕೆಟ್ ನಾನು ಮಾಲಲ್ಲಿ ತೊಗೊಂಡಿದ್ದೆ. ಸೊ ಈ ಜಾಕೆಟ್ ಮೇಲೆ 1 ಪೀಸ್ ಮೇಲೆ ಈ ಜಾಕೆಟ್ನ ಟ್ರೈ ಮಾಡಿದ್ದೀನಿ, ಮ್ಯಾಚ್ ಆಯಿತು, ಮಸ್ತಾಗಿತ್ತು. ಪ್ಯಾಂಟು, ಅದು ಪ್ಯಾಂಟ್ ನಾನು 250 ರುಪೀಸ್ಗೆ ಮಸ್ತಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಲುಕ್ಕೂ ಆಸಮ್ ಆಗಿದೆ. ಈ ಪ್ಯಾಂಟ್ ನೋಡಿ ನಮ್ದು ಎಷ್ಟೋ ಜನ ಫ್ರೆಂಡ್ಸ್ ಎಲ್ಲ ಎಲ್ಲಿ ತೊಗೊಂಡಿದ್ಯಾ, ನಾವು FC ಮಾರ್ಕೆಟಿಗೆ ಹೋಗೋಣ ನಡಿ ಅಂತಿದ್ರು. ಸೊ ಖುಷಿ ಆಯಿತು ಅದು ಪ್ಯಾಂಟ್ ಚೆನ್ನಾಗಿರೋದು ನೋಡಿ. ಲಾಸ್ಟ್ ಒಂದು ಟಾಪ್ ತೊಗೊಂಡೆ. ಇದು ಟಾಪ್ ಕಲರ್ ಸಲುವಾಗಿ ಈ ಥರ ಕಲರ್ ಇಲ್ಲ ಅಂತೇಳಿ ನಾನು ತೊಗೊಂಡೆ. ಆ್ಯಕ್ಚುಲಿ ಇದು ಪ್ಯಾಟರ್ನ್ ಇರೋದೇ ಈ ಥರನೋ ಅಥವಾ ನನಗೆ ಈ ಥರ ಆಗಿದೆಯೋ ಗೊತ್ತಿಲ್ಲ, ಮೇ ಬಿ ಇರೋದೇ ಈ ಥರ ಇರ್ಬೋದು, ಡೀಪ್ ನೆಕ್ ಡೀಪ್ ಈ ಥರ ಏನಾದರೂ ಇರ್ಬೋದೇನೋ. ಬಟ್ ನಾನೇನು ಕಂಫರ್ಟೇಬಲ್ ಇಲ್ಲ ಇದರೊಳಗೆ. ಇದನ್ನು ನಾನು 200 ರುಪೀಸಿಗೆ ತೊಗೊಂಡಿದ್ದೀನಿ. ಸೊ ಈ ನೆಕ್ನ ನಾನು ರಿಪೇರಿ ಮಾಡ್ಕೊಂಡು ಹಾಕ್ಕೋಬೇಕಂತ ಇಟ್ಟಿದ್ದೀನಿ. ಸೊ FC ಮಾರ್ಕೆಟ್ ಒಳಗಡೆ ನಾನು ಇಷ್ಟೆಲ್ಲ ಟಾಪ್ಸ್ ತೊಗೊಂಬಂದಿದ್ದೀನಿ, ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಪುಣೆಯಲ್ಲಿ ಯಾರಾದರೂ ನೀವು ಪುಣೆ ಒಳಗಡೆ ಕರ್ನಾಟಕದವ್ರು ಇದ್ರೆ ಅಂದರೆ FC ಮಾರ್ಕೆಟಿಗೆ ವಿಸಿಟ್ ಮಾಡಿ. ಆಲ್ಮೋಸ್ಟ್ ಈವ್ನಿಂಗ್ ಇರುತ್ತದೆ ಮಾರ್ಕೆಟು. ಈವ್ನಿಂಗ್ ನೀವು ಆರಾಮಾಗಿ 4 o'clock ಹೋಗ್ಬೋದು. ಚೆನ್ನಾಗಿದೆ, ಎಲ್ಲ ಥರ ಸಿಗುತ್ತೆ, ಕ್ವಾಲಿಟಿಗೂ ರೇಟಿಗೂ ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ ನಮಗೆ ಹೊರಗೆ. ಸೊ ಯಾರ್ಯಾರು ಪುಣೆಯಲ್ಲಿದ್ದೀರಿ ಒಂದ್ಸಲ FC ಮಾರ್ಕೆಟಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾರ್ಯಾರು FC ಮಾರ್ಕೆಟಿಗೆ ಹೋಗಿ ಬಂದಿದ್ದೀರಾ ಅಂತ. ಬಾಯ್.